ಗೈಸ್ ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಶ್ರೀಲಂಕನ್ ರೈಲ್ವೆ ಟಿಕೆಟು ಹೆಂಗಿದೆ ನೋಡಿ. ಗೈಸ್ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದ್ಬಿಟ್ಟು ಡೆವಿಲ್ಸ್ ರಾಕ್ ಅಂತ ಹೇಳ್ತಾರಂತೆ. ಅದನ್ನ ಯಾಕೆ ಡೆವಿಲ್ಸ್ ರಾಕ್ ಅಂತ ಹೇಳ್ತಾರೆ ಗೊತ್ತಿಲ್ಲ. ಮತ್ತೆ ಹೈಲೈಟ್ ಏನು ಗೊತ್ತಲ್ಲ, ಯಾರು ಮೀನು ಹಿಡಿತಾವ್ರೆ. ನಿನ್ನ ಬ್ಯಾಗ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ, ಎತ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿದ್ರು. ಯಾರೋ ಮೂರ್ಖ ಬೂಮರ್ ತಿಂದು ಕೆಳಗಡೆ ಇಲ್ಲೇ ಎಸ್ಬಿಟ್ಟವನೆ. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ರೈಟ್ ನಾವು ನಾನೀಗ ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿದ್ದೀನಿ. ನಾನು ಹಿಂದೆ ನೋಡ್ತಾ ಇರಲ್ಲ, ಇದು ಬಂದ್ಬಿಟ್ಟು ಹ್ಯಾವ್ಲಾಕ್ ಸಿಟಿ ಹಾಸ್ಟೆಲ್ ಅಂತೆ. ಡೋರ್ಮೆಟ್ರಿಲ್ ಸ್ಟೇ ಆಗಿದೆ. ನಿನ್ನೆ ನಾನು ಕರೆಕ್ಟಾಗಿ 11 ಗಂಟೆಗೆ ರೀಚ್ ಆದೆ. ಹೊರಟಿದ್ದು 10 ಗಂಟೆಗೆ, ಎಲ್ಲಿಂದ ಚೆನ್ನೈಯಿಂದ. ರೀಚ್ ಆಗಿದ್ದು 11 ಗಂಟೆಗೆ. 3 ಗಂಟೆಗೆ ಈ ಹಾಸ್ಟೆಲ್ ಸಿಕ್ತು. ಯಾಕೆಂದರೆ ಹುಡುಕಿ ಈ ಡೋರ್ಮೆಟ್ರಿಗೆ ಬಂದೆ. ಈಗ ನೀವು ಹಿಂದಿನ ವೀಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ರಾಮಾಯಣ ಸೀರೀಸ್ ನೋಡಿರ್ತೀರ. ಬಟ್ ಈಗ ಶ್ರೀಲಂಕಾದಲ್ಲಿ ತುಂಬಾ ಯುನೀಕ್ ಆಗಿರೋ ಪ್ಲೇಸಸ್ನ ನೋಡೋದಕ್ಕೆ ಹೋಗ್ತಾಯಿದ್ದೀನಿ. ಸದ್ಯಕ್ಕೆ ನಾನು ಇವತ್ತು ಒಂದು ಬ್ಯೂಟಿಫುಲ್ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀನಿ. ಇಲ್ಲಿಂದ ಕೊಲಂಬೋ ಫೋರ್ಟ್ ರೈಲ್ವೆ ಸ್ಟೇಷನ್ನಿಂದ ಅದು ಯಾವುದೋ ಸ್ಟೇಷನ್ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಸ್ಟೇಷನ್ ತುಂಬ ಡಿಫ್ರೆಂಟಾಗಿರ್ತವೆ. ಸೊ ಸಖತ್ತಾಗಿರುತ್ತೆ. ಸಮುದ್ರ ಪಕ್ಕದಲ್ಲಿ ಆ ಜರ್ನಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಯಾರೋ ಲೋಕಲೆಲ್ಲ ಸಜೆಸ್ಟ್ ಮಾಡಿದರು. ಸೊ ಮಿಸ್ ಮಾಡ್ದಂಗೆ ಆ ಟ್ರೈನ್ ಜರ್ನಿನ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಟೈಮ್ ಬಂದ್ಬಿಟ್ಟು ಈಗ ಕರೆಕ್ಟಾಗಿ ಇನ್ನು 7 ಗಂಟೆ ಆಗುತ್ತೆ. 3 ಗಂಟೆ ಐತೆ ಟೈಮ್ ನನಗೆ. 10 ಗಂಟೆಗೆ ಇರೋ ಟ್ರೈನು. ಸೊ ಲೆಟ್ಸ್ ಗೋ. ಈಗ ನಾನು ಶ್ರೀಲಂಕಾದಲ್ಲಿ ಮೊದಲು ಮಾಡಬೇಕಾಗಿರೋ ಕೆಲಸ ಶಾಪಿಂಗ್ ಮಾಡಬೇಕು. ಏನಪ್ಪ ಅಂತಂದರೆ, ಇದು ಯೂನಿವರ್ಸಲ್ ಸಾಕೆಟ್ ಅಂತ ಏನೋ ಬರುತ್ತೆ ಚಾರ್ಜಿಂಗ್ ಹಾಕೋದಕ್ಕೆ. ಸೊ ರಾತ್ರಿಯೆಲ್ಲ ಚಾರ್ಜಿಂಗ್ ಇಲ್ದಂಗೆ ನಾನು ಏನು ಮಾಡಿದೆ ಅಂದರೆ, ನನ್ನ ಪಕ್ಕದಲ್ಲಿ ಯಾರೋ ಪಾಕಿಸ್ತಾನದಿಂದ ಬಂದಿರೋರು ಅವ್ರ ಹತ್ರ ಚಾರ್ಜರ್ ಇಸ್ಕೊಂಡು ಲ್ಯಾಪ್ಟಾಪ್ ಮತ್ತು ಪವರ್ ಬ್ಯಾಂಕ್ ಚಾರ್ಜಿಂಗ್ ಹಾಕೊಂಡಿದ್ದಾಯಿತು. ಈಗ ಫಸ್ಟು ಒಂದು ಛತ್ರಿ ತಗೋಬೇಕು, ಆಮೇಲೆ ಒಂದು ಸಾಕೆಟ್ ಅಂತ ತಗೊಬಿಟ್ರೆ ನನಗೆ ಸೊ ಈಸಿ ಆಗುತ್ತೆ. ಸೊ ಈಗ ನೋಡ್ತಾ ಇದ್ರಲ್ಲ, ಇದೇ ಸ್ಟಾರ್ಟಿಂಗ್ಗೆ ನಾವು ಶ್ರೀಲಂಕಾ ರೋಡ್ ನೋಡ್ಬೋದು. ಅದು ಶ್ರೀಲಂಕಾ ಬಸ್ಸು. ನಾನಿದ್ದಿದ್ದು ಹೋಟೆಲ್ಲು, ಅದು ಹೋಟೆಲಲ್ಲ ಹಾಸ್ಟೆಲ್. ಅಲ್ಲಿಂದ ಹಿಂಗೆ ಸ್ಟ್ರೈಟಾಗಿ ಬಂದೆ. ಇಲ್ಲಿಂದ ಹಿಂಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ನಿಂದ ಒಂದು ಕರೆಕ್ಟಾಗಿ 5 ಕಿಲೋಮೀಟರ್ನೇ ಐತೆ. ಸೊ ಇಲ್ಲಿ ನಮ್ಮ ಕಡೆ ರ್ಯಾಪಿಡೋ ಹೆಂಗಿರುತ್ತೆ ಸೇಮ್ ಅದೇ ಥರ ಪಿಕ್ಮಿ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಅವ್ರು ನಾವು ಬುಕ್ ಮಾಡ್ಕೊಂಡ್ರೆ ಬರ್ತಾರೆ. ಬೈಕು ಆಟೋ ಎಲ್ಲ ಇರ್ತಾರೆ. ಈಸಿಯಾಗಿ ಕಮ್ಮಿ ರೇಟಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಾನು ಕೊಲಂಬೋಯಿಂದ ಇಲ್ಲಿಗೆ ಬರೋದಕ್ಕೆ 5 ಕಿಲೋಮೀಟ್ರ್ ಐತೆ. ಟೋಟಲಾಗಿ 118 ರೂಪಾಯಿ ಕೊಟ್ಟು ನಾನು ಈಸಿಯಾಗಿ ಬಂದಿದ್ದೀನಿ. ಬಟ್ ಇಲ್ಲಿ ಕಾರ್ ತುಂಬ ಚೆನ್ನಾಗಿದೆ ಅಪ್ಪ, ಒಂಥರ ಡಿಫ್ರೆಂಟಾಗಿ ನೋಡಿ. ಕೆಲವು ಕಾರು ಬ್ರ್ಯಾಂಡ್ಗಳೇ ಗೊತ್ತಿಲ್ಲ ನನಗೆ. ಬಸ್ ಮಾತ್ರ ಅಶೋಕ್ ಲೇಲ್ಯಾಂಡ್ ಏನೋ ನೋಡಿದೆ. ಸೊ ಚೆನ್ನಾಗಿದೆ ಶ್ರೀಲಂಕಾ. ಮತ್ತು ಬೆಳಿಗ್ಗೆನೇ ಮಳೆ ಬಂತು. ಆಯಿತು ಬಿಸ್ಕೆಟ್ ಅಂದ್ಕಡೆ. ಬಟ್ ದೇವ್ರ ದಯೆಯಿಂದ ಸ್ವಲ್ಪ ಮಳೆ ನಿಂತೈತೆ ಈಗ. ಗೈಸ್ ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಶ್ರೀಲಂಕನ್ ರೈಲ್ವೆ ಟಿಕೆಟು ಹೆಂಗಿದೆ ನೋಡಿ. ಸೊ ಈ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಶ್ರೀಲಂಕನ್ ರೂಪೀಸಲ್ಲಿ 600 ರೂಪೀಸು. ಇಂಡಿಯನ್ ರೂಪೀಸಲ್ಲಿ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ನೋಡಿ. ಸೊ ಈಗ ನಾನು ಹೋಗ್ತಾ ಇರೋದು ವೆಲಿಗಾಮ ಅನ್ನೋ ರೈಲ್ವೆ ಸ್ಟೇಷನ್ಗೆ. ವೆಲಿಗಾಮ ಇಲ್ಲಿಂದ 150 ಕಿಲೋಮೀಟರ್ನ ದೂರ ಇರಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಕೊಲಂಬೋಯಿಂದ ಗಾಲ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾರೆ. ಅದು ನಾನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಬೇಕು ಟ್ರೈನ್ ಜರ್ನಿ ಹೆಂಗಿರುತ್ತೆ ಅಂತ. ಫುಲ್ಲು ಮಳೆ ಬರ್ತಾಯಿದೆ. ಸೊ ನಾನು ನಿಜವಾಗ್ಲೂ ಇಲ್ಲೆಲ್ಲೂ ಛತ್ರಿ ಸಿಗಲಿಲ್ಲ. ಈಗ ಒಂದು ಫಸ್ಟ್ ಛತ್ರಿ ತಗೋಬೇಕು. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕೈಯಲ್ಲೂ ಒಂದು ಛತ್ರಿ ಇರುತ್ತೆ. ಆಯಿತಾ, ಹಂಗೆ ಸಾಧನೆ ಮಾಡ್ಕೊಂಡು ಈ ರೈಲ್ವೆ ಸ್ಟೇಷನ್ಗೆ ಬಂದೆ. ಬಟ್ ಈ ರೈಲ್ವೆ ಸ್ಟೇಷನ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಲ್ಲೂ ನೀವು ನಂಬ್ತಿರೋಲ್ವ. ಮತ್ತು ಈ ಟ್ರೈನೆಲ್ಲ ಹೆಂಗಿರ್ತವೆ ಗೊತ್ತಾ, ಸೇಮ್ ಒಂಥರ ನಮ್ಮ ಕಡೆ ಟಾಯ್ ಟ್ರೈನ್ ಇರ್ತಾವಲ್ಲ ಅದೇ ಥರ ಇರ್ತವೆ. ಮತ್ತು ಇವು MMTS ಟ್ರೈನು ಮಾಮೂಲಿ ಲೋಕಲ್ ಟ್ರೈನ್ ಇರ್ತಾವಲ್ಲ ಮುಂಬೈಯಲ್ಲಿ, ಸೊ ಆ ಥರ ಇದ್ದಾವೆ. ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ಲು ಯಾವಾಗ ಬೆಳಿಗ್ಗೆ ಈಗ ಟೈಮ್ ಕರೆಕ್ಟಾಗಿ 8:15 ಆಗುತ್ತೆ. ಎಲ್ಲರೂ ಆಫೀಸ್ಗೆ ಹೋಗೋರೆಲ್ಲ ತುಂಬ ಜನ ಬಂದವ್ರೆ. ಅವ್ನು ನಡೆಯೋಕ್ಕೆ ಜಾಗ ಇಲ್ಲ, ಆ ರೇಂಜ್ಗೆ ಜನ ಇಲ್ಲಿ ಬೆಳಿಗ್ಗೆ ಹೊತ್ತು ಬರ್ತಾರೆ. ಮತ್ತು ಮೇ ಬಿ ಮಧ್ಯಾಹ್ನದ ಹೊತ್ತು ಏನಾದರೂ ಕಮ್ಮಿ ಇರ್ಬೋದೇನೋ. ಸೊ ಈಗ ಟೈಮ್ ಬಂದ್ಬಿಟ್ಟು 8:15 ಆಗುತ್ತಲ್ವ. ಇನ್ನೊಂದು 15 ನಿಮಿಷ ನಮಗೆ 8:15ಗೆ ಬರುತ್ತೆ ನಮ್ಮ ವೆಲಿಗಾಮ ಟ್ರೈನು. ನೋಡಬೇಕು ಟ್ರೈನ್ ಜರ್ನಿ ಹೆಂಗಿರುತ್ತೆ ಅಂತ ಫುಲ್ ಎಕ್ಸೈಟ್ ಆಗ್ತಾಯಿದ್ದೀನಿ. ಬೇರೆ ದೇಶದಲ್ಲಿ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡೋದಂದರೆ
ಆ ಮಜನೇ ಬೇರೆ. ನಮ್ಮ ಇಂಡಿಯಾದಲ್ಲಿದ್ದಾಗೆ ಅಷ್ಟು ಖುಷಿ ಆಗುತ್ತೆ, ಇನ್ನು ಬೇರೆ ದೇಶದಲ್ಲಿ ಹೆಂಗಿರುತ್ತೆ ಅಂತ ಅದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿಂದ ಟ್ರೈನ್ ಜರ್ನಿ ಬಂದ್ಬಿಟ್ಟು ಕರೆಕ್ಟಾಗಿ 3 ಗಂಟೆ. ನಾನು ಟಿಕೆಟ್ ತೊಗೊಂಡಿರೋದು ಸೆಕೆಂಡ್ ಕ್ಲಾಸ್. ಎಲ್ಲರೂ ಇಲ್ಲಿ ಬಂದವ್ರು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ರಿಸರ್ವೇಷನಲ್ಲಿ ಹೋಗ್ತಾರೆ, ಅಂದರೆ ಅದು ಫಸ್ಟ್ ಕ್ಲಾಸ್ ಏನೋ ಇರುತ್ತಂತೆ, ಎ ಸಿಲಿ ಹೋಗ್ತಾರೆ. ಬಟ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ಟ್ರಾವೆಲ್ ಮಾಡೋಣ ಅಂತ, ಯಾಕಂತಂದರೆ ಲಕ್ಸುರಿ ಯಾವಾಗ ಇದ್ದೇ ಇರುತ್ತೆ. ಬಟ್ ನಾವು ಲೋಕಲ್ ಅಂದರೆ ಈಗ ಸೆಕೆಂಡ್ ಕ್ಲಾಸ್ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇಲ್ಲಿನ ಶ್ರೀಲಂಕಾ ಕೂಡ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಇಲ್ಲಿ ಇಷ್ಟು ಪ್ಲಾಟ್ಫಾರ್ಮ್ ಇದ್ದಾವೆ, ಟ್ರೈನ್ಗಳು ಬರ್ತಾನೆ ಇದ್ದಾವೆ ಹೋಗ್ತಾನೆ ಇದ್ದಾವೆ. ಬಟ್ ಇಲ್ಲಿ ಯಾರಿಗಾದ್ರೂ ನೋಡ್ಬೇಕು, ಇಲ್ಲಿ ಯಾರಾದರೂ ಆಫೀಸರ್ ಇದ್ದರೆ ಅವ್ರಿಗಾದ್ರೂ ಕೇಳ್ತೀನಿ. ಇಲ್ಲಿ ಲೋಕಲ್ ಅವ್ರಿಗೆ ಕೇಳಿದೆ, ಅವರು ಆಲ್ಮೋಸ್ಟ್ ಅಲ್ಲಿ ಕೆಲವ್ರು ಏನು ಮಾತಾಡೋದೇ ಇಲ್ಲ ಇಂಗ್ಲೀಷಲ್ಲೇ. ನಾವು ಆನ್ಸರ್ ಕೇಳಿದ್ರೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ತುಂಬ ಜನ ನಾನು ನೋಡ್ದಂಗೆ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಭಾಷೆ ಬಂದ್ಬಿಟ್ಟು ಸಿನ್ಹಳ ಅಂತ ಏನೋ ಐತೆ ಅದರಲ್ಲಿ ಮಾತಾಡ್ತಾರೆ. ಟ್ರಾನ್ಸ್ಲೇಟ್ ಇಟ್ಕೋಬೇಕಿಲ್ಲ ಅಂದರೆ ಕಷ್ಟ. ಸೆಕೆಂಡ್ ಕ್ಲಾಸ್ ಓಕೆ. ಫಾರಿನರ್ಸ್ ಕೂಡ ಇದರಲ್ಲೇ ಬರ್ತಿದ್ದಾರಲ್ಲಪ್ಪ. ನಾನೆಲ್ಲ ಫಾರಿನರ್ಸ್ ಎಲ್ಲ ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ ಇಲ್ಲ. ಓಹ್, ಸೀಟ್ ಎಲ್ಲ ಫುಲ್ ಖಾಲಿ ಐತೆ. ಸೊ ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಅಲ್ಲಿ ಆರಾಮಾಗಿ ಡೋರಲ್ಲಿ ನಿಂತ್ಕೊಂಡಾದ್ರೂ ವ್ಯೂ ನೋಡ್ಬೋದು, ಇದನ್ನು ಓಪನ್ ಮಾಡಾದ್ರೂ ವ್ಯೂ ನೋಡ್ಬೋದು. ಗ್ರೀನ್ ಫ್ಲಾಗ್ ಸಿಗ್ನಲ್ ಕೊಡ್ತಾ ಇದ್ದಾರೆ, ನಮ್ಮ ಟ್ರೈನ್ ಈಗ ಮೂವ್ ಆಗುತ್ತೆ. ಸೇಮ್ ನನಗೆ ಹೆಂಗೆ ಅನಿಸ್ತೈತೆ ಅಂದರೆ ಒಂಥರ ಟಾಯ್ ಟ್ರೈನಲ್ಲಿ ಹೋದಂಗೆ ಅನಿಸ್ತೈತೆ. ಬಟ್ ಈಗ ಮಳೆ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಲೆವೆಲ್ ಐತೆ ಫೀಲ್ ಮಾತ್ರ. ಗೈಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಜವಾದ ಟ್ರೈನ್ ಜರ್ನಿ. ವ್ಯೂ ಮಾತ್ರ ನಿಜವಾಗ್ಲೂ ಟ್ರೈನಲ್ಲಿ ನಿಂತ್ಕೊಂಡು ಈ ಥರ ವ್ಯೂ ನೋಡೋದಂದ್ರೆ ತಮಾಷೆನ. ಲಿಟ್ರಲಿ ಒನ್ ಆಫ್ ದ ಬ್ಯೂಟಿಫುಲ್ ಟ್ರೈನ್ ಜರ್ನಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಏನು ಮಾಡ್ತಾರೆ, ಈಗ ಫಸ್ಟ್ ಕ್ಲಾಸಲ್ಲಿ ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾರೆ. ನಾನು ಟ್ರೈ ಮಾಡೋಣ ನೋಡೋಣ ಹೆಂಗಿರುತ್ತೆ ಸೆಕೆಂಡ್ ಕ್ಲಾಸ್ ಅಂತ ಹೇಳಿದ್ರೆ, ಸೆಕೆಂಡ್ ಕ್ಲಾಸಲ್ಲಿ ಒಬ್ಬರು ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಟಿಕೆಟ್ ತೊಗೊಂಡು ಇಲ್ಲಿ ಬಂದೆ. ಬಟ್ ವ್ಯೂ ಮಾತ್ರ ನೋಡಿ ತುಂಬಾ ಖುಷಿ ಆಯಿತು. ಕೆಲವ್ರು ಹೇಳ್ತಾರಲ್ವ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಏನಾಗುತ್ತೋ ಆ ಮೂಮೆಂಟ್ಸ್ನ ಮರೆಯೋಕ್ಕಾಗಲ್ಲ ಅಂತ. ಸೊ ಈ ಟ್ರೈನ್ ಜರ್ನಿ ಮೂಮೆಂಟನ್ನು ನಾನು ನಿಜವಾಗ್ಲೂ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ಮತ್ತು ನಾನು ಈ ಕಂಪ್ಲೀಟ್ ಶ್ರೀಲಂಕಾನ ಯಾವುದೇ ಪ್ಲಾನ್ ಇಲ್ದಂಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಹಿಂಗೆ ನೋಡ್ತಾ ಇದ್ದೀನಿ ಅಂದರೆ ಗಿಡ ಪಕ್ಕದಲ್ಲೇ ಇದ್ದಾವೆ, ಎಲ್ಲಿ ಮಗು ಕೊಡ್ತೇವೇನೆ ಅಂತ. ಸೊ ಈ ಶ್ರೀಲಂಕಾದಲ್ಲಿ ನಾನು ಯಾವುದೇ ಪ್ಲಾನ್ ಮಾಡಿಲ್ಲ, ಜಸ್ಟ್ ರ್ಯಾಂಡಮಾಗಿ ಹೀಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈಗ ನಾನು ಹೋಗ್ತಾ ಇರೋ ಪ್ಲೇಸಲ್ಲಿ ಏನಕ್ಕೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿಂದ ಎಲ್ಲಿ ಸ್ಟೇ ಆಗ್ತೀನಿ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಕಂಪ್ಲೀಟಾಗಿ ಅನ್ಪ್ಲಾನ್ ಟ್ರಿಪ್ ಇದು. ಸೊ ನಂಗೆ ಹಂಗೆ ಇಷ್ಟ ಆಗೋದು. ಲೈಕ್ ಟೂರಿಸ್ಟ್ ಥರ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಆ್ಯಸ್ ಎ ಟ್ರಾವೆಲರ್ ಆಗಿ ಆ ಥರ ಟ್ರಾವೆಲ್ ಮಾಡಬೇಕಂತ ತುಂಬ ಇಷ್ಟ ಆಗುತ್ತೆ. ಟ್ರೈನಲ್ಲಿ ಏನಾದರೂ ಬಂದರೆ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಏನದು ಯಾರೂ ತೊಗೊಂಬರ್ತಾ ಇಲ್ಲ. ನಾರ್ಮಲಾಗಿ ನಮ್ಮ ಕಡೆ ಎಲ್ಲ ಇಷ್ಟೊತ್ತಿಗೆಲ್ಲ ಟೀ ಮತ್ತು ಸಮೋಸ ಏನೋ ಊಟ ಏನೋ ತೊಗೊಂಬರ್ತಾರೆ. ಬಟ್ ಇಲ್ಲೇನೂ ಇಲ್ಲ, ಸುಮ್ಮನೆ ಟ್ರೈನ್ ಹೋಗ್ತಾ ಇತ್ತು ಅಷ್ಟೇ. ಹೋಗಿ ಅಲ್ಲೇನಾದರೂ ತಿನ್ನೋಣ. ಬಟ್
ಬಟ್ ಆ ಸೀಟಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣ ಮತ್ತೆ ಇಲ್ಲಿಗೆ ಎದ್ದು ಬರಬೇಕು ಅನಿಸುತ್ತೆ. ಯಾಕಂತಂದರೆ ಹೇಳಿದ್ನಲ್ಲ ಈ ವ್ಯೂ ನೋಡಬೇಕು ಅಂತಾನೆ. ಮತ್ತು ಈ ಶ್ರೀಲಂಕಾ ಸುತ್ತು ಎಲ್ಲಿಂದ ಎಲ್ಲಿ ಹೋದ್ರೂ ಕೂಡ ನಮಗೆ ಸಿಗೋದೆ ಸಮುದ್ರ. ಏನು ಗೊತ್ತಾ, ಈಗ ಏನೋ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಬಂದಿದ್ರಲ್ಲ, ನಾನು ಕೇಳಿದೆ ಅವ್ರಿಗೆ ಎಷ್ಟು ಅಂತ. ಅವ್ರು ಹೇಳ್ತಿದ್ರು 400 ರುಪೀಸ್ ಶ್ರೀಲಂಕನ್ ರುಪೀಸಲ್ಲಿ. ಫುಲ್ ಎಕ್ಸ್ಪೆನ್ಸಿವ್. ಯಾಕಂತಂದರೆ ಅವರು ಗೊತ್ತಾಗುತ್ತೆ ನಾವು ಹೊರಗಡೆಯಿಂದ ಬಂದಿದ್ದೀವಿ ಅಂತ. ಸೊ ನಾವು ಮಾತಾಡೋ ಭಾಷೆಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ಸೊ ಅಲ್ಲಿ 50 ರೂಪಾಯಿದ್ದು 100 ರೂಪಾಯಿ ಆಗೋಗ್ಬಿಡುತ್ತೆ, ಹಂಗೆ ಹೇಳ್ತಾರೆ. ಆ್ಯಕ್ಚುಲಿ ನಾರ್ಮಲಾಗಿ ಹೊರಗಡೆ ಕಮ್ಮಿನೇ ಇರುತ್ತೆ, ಟ್ರೈನಲ್ಲಿ ಜಾಸ್ತಿ. ಟ್ರೈನಲ್ಲಿ ಲಾಟ್ರಿ ಕೂಡ ಬಂದಿದ್ದಾವೆ, ಸೇಲ್ ಮಾಡ್ತಾವೆ ಲಾಟ್ರಿ. ಕೇರಳದಲ್ಲಿ ಹೆಂಗೆ ನೋಡ್ತೀವಿ ಹಂಗೆ ಇಲ್ಲಿ ಶ್ರೀಲಂಕಾದಲ್ಲಿ ಕೂಡ ಟ್ರೈನಲ್ಲಿ ಲಾಟ್ರಿ ಸೇಲ್ ಮಾಡೋದನ್ನ ನೋಡ್ಬೋದು. ಇಲ್ಲಿ ಡೋರ್ ಸೈಡ್ ಬಿಟ್ಟು ಹೋಗೋಣ ಅಂತಂದ್ರೆ ಮನಸ್ಸೇ ಬರ್ತಾಯಿಲ್ಲ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ನೋಡಿ, ಎಷ್ಟು ಗ್ರೀನರಿ ಆಗೈತೆ. ತೆಂಗಿನ ಮರ ಮತ್ತು ಎಲ್ಲ ಹೊಲ ತೋಟ ಎಲ್ಲ ಮಾಡ್ಕೊಬಿಟ್ಟವ್ರೆ. ಫುಲ್ಲು ಗ್ರೀನರಿ ಆಗೈತೆ. ಮತ್ತು ಈ ಟ್ರೈನ್ ಏನು ಕಮ್ಮಿ ಸ್ಪೀಡ್ ಹೋಗಲ್ಲ, ತುಂಬಾ ಸ್ಪೀಡ್ ಹೋಗ್ತಾಯಿದೆ. ನಾನೆಲ್ಲ ನಿಧಾನಕ್ಕೆ ಹೋಗುತ್ತೇನೆ ಅಂದ್ಕೊಂಡಿದ್ದೆ, ಇಲ್ಲ ನಿಜ ಜೋರಾಗಿ ಬರುತ್ತೆ. ಟೋಟಲಾಗಿ ಡಿಸ್ಟೆನ್ಸ್ ಬಂದುಬಿಟ್ಟು ನಾನು ಹೋಗ್ತಾ ಇರೋದು 130 ಸಮಥಿಂಗ್ ಏನೋ ಇರಬೇಕು. ಜಸ್ಟ್ 3 ಅವರಲ್ಲಿ ಹೊರಟೋಗುತ್ತೆ, ಅಷ್ಟು ಸ್ಪೀಡಾಗಿ ಬರುತ್ತೆ. ಮತ್ತು ಎಲ್ಲಂದ್ರಲ್ಲೇ ನಿಲ್ಲಿಸಲ್ಲ, ಒಂಥರ ಎಕ್ಸ್ಪ್ರೆಸ್ ಅನ್ಕೊಂತೀನಿ. ಇದು ಎಕ್ಸ್ಪ್ರೆಸ್ ಏನೋ ಗೊತ್ತಿಲ್ಲ ನನಗೆ, ಅಷ್ಟೊಂದು ಶ್ರೀಲಂಕಾ ಟ್ರೈನ್ ಬಗ್ಗೆ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ಟ್ರೈನ್ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಇನ್ನು ಈ ದೇಶದ ಟ್ರೈನ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ನಮ್ಮ ಟ್ರೈನ್ ಈಗ ಗಾಲ್ ಅನ್ನೋ ಒಂದು ಸ್ಟೇಷನ್ಗೆ ಬಂದೈತೆ. ಇದು ತುಂಬ ಫೇಮಸ್ಸು, ತುಂಬ ಜನ ಫಾರಿನರ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ. ಇದು ಸ್ಪೆಲ್ಲಿಂಗ್ ಬಂದ್ಬಿಟ್ಟು GALLE ಅಂತ ಐತೆ, ಬಟ್ ಇವ್ರು ಕರೆಯೋದು ಗಾಲ್ ಅಂತ ಕರೀತಾರೆ. ಸೊ ನಮ್ಮ ಟ್ರೈನ್ ಇಲ್ಲಿ ನಿಂತೈತೆ. ಈಗ ಯಾವುದೋ ಮೇ ಬಿ ಕ್ರಾಸಿಂಗ್ ಇರಬೇಕೇನೋ, ಅದಕ್ಕೆ ನಿಲ್ಲಿಸಿದ್ದಾರೆ. ನೋಡಿ ಎಷ್ಟು ಹಳೆಯ ಕಾಲದ ಟ್ರೈನ್ಗಳಿವು, ಬಟ್ ಸ್ಟಿಲ್ ಈಗಲೂ ಕೂಡ ಅವು ರನ್ನಿಂಗಲ್ಲಿದ್ದಾವೆ. ಟ್ರ್ಯಾಕ್ ನೋಡಿ ಹೆಂಗಿದ್ದಾವೆ. ಸೊ ಇದು ಸೆಕೆಂಡ್ ಕ್ಲಾಸ್ ಅಂತ ನಾನು ಅನ್ಕೊತಾ ಇದ್ದೀನಿ, ಸೆಕೆಂಡ್ ಅಂತ ಬರೋದಿದೆ. ಒಳಗಡೆ ಹೋದರೆ ಹೆಂಗಿರುತ್ತೆ ಸೀಟು ನೋಡಿ, ತೋರಿಸೋದಲ್ಲ. ಫುಲ್ ಖಾಲಿ, ಯಾರೂ ಇಲ್ಲ, ಖಾಲಿ. ಯಾರೋ ಮೂರ್ಖ ಬೂಮರ್ ತಿಂದು ಕೆಳಗಡೆ ಇಲ್ಲೇ ಎಸ್ಬಿಟ್ಟವನೆ. ಸೊ ತುಳಿದುಬಿಟ್ಟೆ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ಸೆಕ್ಯೂರಿಟಿ ಅವ್ರು ಇರ್ತಾರಲ್ವ, ರೈಲ್ವೆ ಸೆಕ್ಯೂರಿಟಿ, ಅವ್ರು ಇಟ್ಕೊಂಡು ನಿನ್ನ ಬ್ಯಾಗ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ, ಎತ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿದ್ರು. ಸೊ ಆಮೇಲೆ ಸ್ವಲ್ಪ ತುಂಬ ಚೆನ್ನಾಗಿ ಮಾತಾಡಿದ್ರು, ಫ್ರೆಂಡ್ಲಿ. ಮತ್ತು ಯಾರಾದರೂ ಮಾತಾಡಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಸರ್ ನನ್ನದೇ ಅಲ್ಲಿ ಸರ್ ಕೂತ್ಕೊಂಡಿದ್ದಾರೆ, ಅವ್ರು ಹೇಳಿದ್ದು ನನಗೆ. ಸೊ ಅವ್ರು ಹೇಳ್ತಿದ್ರು ಶ್ರೀಲಂಕಾದಲ್ಲಿ ತುಂಬಾ ಪ್ಲೇಸಸ್ ಇದ್ದಾವೆ, ಬಟ್ ಟ್ರೈನ್ ಜರ್ನಿ ತುಂಬ ಇಂಪಾರ್ಟೆಂಟು. ಯಾರಾದರೂ ಬರಲಿ ಶ್ರೀಲಂಕಾಗೆ ಮೊದಲು ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸಿಗಿರಿಯಾ ಫೋರ್ಟು ಮತ್ತು ಕ್ಯಾಂಡಿ ಎಲ್ಲ ಹಿಲ್ ಸ್ಟೇಷನ್ಗೆಲ್ಲ ಹೋಗ್ತಾರೆ. ಸೊ ಈ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಮೇ ಬಿ ಟ್ರೈ ಮಾಡ್ತೀನಿ, ಅದು ಕ್ಯಾಂಡಿ ಟು ಎಲ್ಲ ಅಂತ ಏನೋ ಟ್ರೈನ್ ಜರ್ನಿ ಇದೆ ಅಂತೆ, ಅದು ಮಾಡೋದಕ್ಕೆ. ಬಟ್ ಈ ಟ್ರೈನ್ ಜರ್ನಿನೇ ನನಗೆ ತುಂಬ ಖುಷಿ ಆಯಿತು. ಖಾಲಿ ಸುಮ್ಮನೆ ಓಡಾಡ್ತಾ ಇದ್ದೀನಿ. ಇನ್ನು ಜಸ್ಟ್ ಒಂದು ಮೇ ಬಿ 30 ನಿಮಿಷ ಜರ್ನಿ ಇರ್ಬೋದು ಅಷ್ಟೇ. ಈ ಕಡೆ ಕೂತ್ಕೊತೀನಿ. ಏನು ಗೊತ್ತಾ, ರೈನ್ ಕವರ್ ಹಾಕ್ಬಿಟ್ಟಿದ್ದೀನಿ, ಇಲ್ಲಾಂದರೆ ಬ್ಯಾಗ್ ಬಿಸ್ಕೆಟ್ ಆಗ್ಬಿಡುತ್ತೆ. ಲ್ಯಾಪ್ಟಾಪ್ ಎಲ್ಲ ಐತೆ. ನಾನು ಟಿಕೆಟ್ ತೊಗೊಂಡಿದ್ದು ವೆಲ್ಲಿಂಗಮ್ ಅನ್ನೋ ಒಂದು ರೈಲ್ವೆ ಸ್ಟೇಷನ್ಗೆ. ನಾನೀಗ ಇಳಿದಿರೋದು ಅಹಂಗಮ ಅನ್ನೋ ಒಂದು ರೈಲ್ವೆ ಸ್ಟೇಷನ್ಗೆ. ಯಾಕಂತಂದರೆ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗೋಣ ಮುಂದಕ್ಕೆ ಅಂತ. ಸೊ ನಾನು ಅಂದ್ಕೊಂಡು ಈ ಸ್ಟೇಷನಲ್ಲಿ ಇಳಿಬಾರ್ದು ಅಂತ ಹೇಳ್ಬಿಟ್ಟು ಯಾವುದೋ ಹಿಂದಿಲ್ ಸ್ಟಾಪ್ ಇಳಿದಿದ್ದೀನಿ.
ಇದೇ ರೈಲ್ವೆ ಸ್ಟೇಷನ್ನು ನೋಡಿ ಹೆಂಗಿರುತ್ತೆ. ಸೇಮ್ ಯಾವ ಥರ ಅಂದರೆ ಈ ಮಾಮೂಲಿ ಕೇರಳ ಕಡೆ ಇರ್ತಾವಲ್ಲ ರೈಲ್ವೆ ಸ್ಟೇಷನ್, ಸೇಮ್ ಅದೇ ಥರನೇ ಇರ್ತವೆ ಸಮುದ್ರ ಪಕ್ಕದಲ್ಲಿ. ಆಲ್ಮೋಸ್ಟ್ ಅಲ್ಲಿ ಮನೆಗಳೆಲ್ಲ ಹಂಗೆ ಇದ್ದಾವೆ. ಇದೊಂದು ಬೇರೆ ದೇಶ, ಆದರೆ ನನಗೆ ಅದೇ ಥರ ಫೀಲ್ ಬರ್ತಾಯಿದೆ. ಈ ಸ್ಟೇಷನ್ಸ್ ಎಲ್ಲ ಫುಲ್ಲು ಒಂಥರ ಖಾಲಿ. ಆ್ಯಕ್ಚುಲಿ ನನಗೆ ಅವ್ರು ಸರ್ ಹೇಳಿದ್ರು ಏನಂತಂದರೆ ಇದು ಆಫ್ ಸೀಸನ್ ಅಂತೆ, ಅದಕ್ಕೆ ಟೂರಿಸ್ಟ್ಗಳು ಕಮ್ಮಿ ಅಂತ ಹೇಳ್ತಾವ್ರೆ. ಟಿಕೆಟ್ ಚೆಕ್ ಮಾಡಿದ್ರು, ಇಲ್ಲಿ ಟಿ ಸಿ ಏನು ಒಬ್ಬನೇ ಅಲ್ಲ ಇದ್ದಿದ್ದು, ಟಿಕೆಟ್ ತೋರಿಸಿದ್ರು. ಯಾಕಿಲ್ಲ ಹೇಳಿದೆ ಅಂದರು, ಸರ್ ಇಲ್ಲೇ ಸ್ವಲ್ಪ ಹತ್ರ ಆಗುತ್ತೆ ನಂಗೆ, ಹಿಂಗೆ ಹೋಗ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರು. ಪಿಕ್ಮಿ ಅನ್ನೋ ಆ್ಯಪಲ್ಲಿ ಈಗ ಒಂದು ಬೈಕ್ ಬುಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಯಾವುದೋ ಒಂದು ಹಾಸ್ಟೆಲ್ ಸಿಕ್ಕಿದೆ, ಗೂಗಲ್ ಮ್ಯಾಪಲ್ಲಿ ನೋಡಿದೆ. ಸೊ ಬುಕ್ ಮಾಡಿದ್ದೀನಿ, ಬರುತ್ತೆ ಅಲ್ಲ ನೋಡೋಣ. ಕೊಲಂಬೋದಲ್ಲಿ ಒಂದು ಸರಿ ಯೂಸ್ ಮಾಡಿದ್ದೆ, ಇಲ್ಲಿ ಅವೈಲೇಬಲ್ ಐತೆ ಅಲ್ಲೋ ಅಂತ ಚೆಕ್ ಮಾಡಿದ್ರೆ ಬರ್ತಾಯಿತ್ತು ಬೈಕು. 150 ರೂಪಾಯಿ ಅಷ್ಟೇ, ಅಂದರೆ ನಮ್ಮ ಇಂಡಿಯನ್ ರುಪೀಸ್, ಶ್ರೀಲಂಕನ್ ರುಪೀಸು 150 ರೂಪಾಯಿ, ನಮ್ಮ ಇಂಡಿಯನ್ ರುಪೀಸ್ ಮೇ ಬಿ 42 ರೂಪಾಯಿನೇ ಇರ್ಬೇಕಷ್ಟೇ. ಲೆಟ್ಸ್ ಸಿ. ಸೊ ಇದೆ ನೋಡಿ ಗಾಡಿ ನಂಬರ್ ನೋಟು ಬೆಡ್ BDST 5838 ಅಂತ. ಲೆಟ್ಸ್ ಗೋ ಬ್ರೋ. ಯಾರೂ ಇಲ್ಲ ಇಲ್ಲಿ. ಇಲ್ಲೊಂದು ದಾರ ಐತೆ, ಇದೇ ಬೆಲ್ ಅಂತೆ. ಓಕೆ, ನಾನೀಗ ನನ್ನ ಸ್ಟೇಗೆ ಬಂದು ರೀಚ್ ಆಗಿದ್ದೀನಿ. ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ಊಟಕ್ಕೆ ಬಂದಿದ್ದೀನಿ. ಇವರು ಊಟದಲ್ಲಿ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ರೈಸ್, ಇದು ಬೇಳೆ ಸಾಂಬಾರು, ಏನೋ ಪಲ್ಯ, ಮತ್ತು ಇದೇನೋ ವೆಜಿಟೇಬಲ್ ಸಲಾಡ್ ಏನೋ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 1500 ರೂಪಾಯಿ ಶ್ರೀಲಂಕನ್ ರುಪೀಸು. ನಾವೇನಾದರೂ ನಾನ್ ವೆಜ್ ಏನು ತೊಗೊತೀವಿ ಅಂದರೆ 2000 ರೂಪಾಯಿ ಅಂತ. ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಟೋಟಲಾಗಿ 540 ರೂಪಾಯಿನ ಸಮಥಿಂಗ್ ಆಗ್ಬೋದು. ಸೊ ಹೆಂಗಿರುತ್ತೆ ಶ್ರೀಲಂಕಾ, ನಾವು ಕಮ್ಮಿ ಅಂತ ಅನ್ಕೊಂತೀವಿ, ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಫಸ್ಟ್ಗೆ ಬೇಳೆ ಸಾರು ಟೇಸ್ಟ್ ಮಾಡೋಣ. ಸೇಮ್ ನಮ್ಮ ಇಂಡಿಯಾದಲ್ಲಿ ಮಾಡ್ದಂಗೆ ಮಾಡೋರೆ. ಬಟ್ ಈ ರೈಸ್ ಇದೆಯಲ್ಲ, ಇದು ಬಂದ್ಬಿಟ್ಟು ಏನೋ ಅಂತಾರೆ, ಇದನ್ನ ಕೆಂಪು ಕಲರ್ ಐತೆ, ಕುಚ್ಚಲಕ್ಕಿ ಅಂತಾರೆ, ಅದು ಬೇರೆ ಏನೋ ಗೊತ್ತಿಲ್ಲ, ಮಾಡ್ತೋಗಿದ್ದೀನಿ. ಸೊ ಹೊಟ್ಟೆ ಹಿತೈತೆ, ಬೇಗ ತಿಂದು ಆಮೇಲೆ ಸಿಗ್ತೀನಿ. ನಾನು ಸ್ಟೇ ಆಗಿರೋದು ಬಂದ್ಬಿಟ್ಟು ಸ್ಲೋ ಲಿವಿಂಗ್ ಹಾಸ್ಟೆಲ್ ಅಂತ ಏನೋ ಹೇಳ್ತಾರೆ. ಸದ್ಯಕ್ಕೆ ಈಗ ನೋಡ್ತಾ ಇದ್ದಾರಲ್ಲ, ಇದು ನಮ್ಮ ಹಾಸ್ಟೆಲ್ಲು. ಇಲ್ಲೇ ನಮ್ಮ ಡೋಮೆಟ್ರಿ ಇರೋದು. ನಮ್ಮ ಮೇಲ್ಗಡೆ ಹೋದ್ರು ಕೂಡ ಮೇಲ್ಗಡೆ ಇದೆ, ಅಲ್ಲೋಗಿ ಬೇಕಾದ್ರೆ ಕುತ್ಕೋಬೋದು. ತುಂಬ ಪೀಸ್ಫುಲ್ ಆಗೈತೆ. ರೈಲ್ವೆ ಟ್ರ್ಯಾಕು ನಮ್ಮ ಈ ಹಾಸ್ಟೆಲ್ ಹಿಂದೆನೇ ಇರೋದು. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ. ಸೊ ಇದು ಹಾಂ, ಇವು ಬೆಡ್ಸ್. ಇದು ನಂದು. ಸದ್ಯಕ್ಕೆ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೆ, ಸ್ವಲ್ಪ ಹೊತ್ತು ಮಲಗಿದ್ದೆ, ಎದ್ದೆ, ಈಗ ಮತ್ತೆ ಫ್ರೆಶ್ ಆಗಬೇಕು. ಇಲ್ಲಿ ಖುಷಿ ವಿಚಾರ ಅಂತಂದರೆ ಇಲ್ಲಿ ನೆಟ್ ಕೊಟ್ಟಿದ್ದಾರೆ. ರಾತ್ರಿ ಭಯಂಕರ ಸೊಳ್ಳೆ ಇರ್ತದೆ, ಸೊ ಅದಕ್ಕೋಸ್ಕರ ನೆಟ್ ಕೊಟ್ಟಿದ್ದಾರೆ. ಅದು ವಾಶ್ರೂಮು. ಸೊ ಅಲ್ಲೋ ಬೇರೆ ಫಾರಿನರ್ ಇದ್ದಾರೆ, ಅವ್ರು ಸದ್ಯಕ್ಕೆ ಈಗ ಹೊರಗಡೆ ಹೋಗೋರೆ. ನಾನು ಹೋಗೋಣ ಅಂದ್ಕೊಂಡೆ, ಸನ್ಸೆಟ್ ಏನು ಮೇ ಬಿ ಕಾಣೋದು ಡೌಟೇ, ಯಾಕಂತಂದರೆ ಫುಲ್ ಎಲ್ಲ ಕ್ಲೌಡ್ ಐತೆ, ಅದಕ್ಕೋಸ್ಕರ. ವೇಟ್ ವಿಡಿಯೋ ಇನ್ನೂ ಇಲ್ಲಿಗೆ ಮುಗಿಲಿಲ್ಲ. ಬೀಚ್ ಹತ್ರ ಹೋಗೋಣ ಅಂತ ಡಿಸೈಡ್ ಆದ. ಯಾಕಂತಂದರೆ ಅಷ್ಟು ದೂರದಿಂದ ಬಂದು ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಹೋಗೋಣ ಅಂತ. ಸೊ ಈಗ ನೋಡ್ತಾ ಇರಲ್ಲ, ಇದೇ ರೈಲ್ವೆ ಗೇಟು. ಅರನ್ ಬರ್ತಾಯಿದೆ, ಮೇ ಬಿ ಟ್ರೈನ್ ಬರ್ಬೋದೇನೋ, ಅದಕ್ಕೆ ಅಲಾರಮ್ ಸೌಂಡ್ ಬರ್ತಾಯಿದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಗೇಟ್ ಇಲ್ಲ ಇಲ್ಲಿ, ಜಸ್ಟ್ ಇದೊಂದು ಇದಾಕಿದ್ದಾರೆ ಅಷ್ಟೇ. ಸೊ ಆಟೋ ವೆಯ್ಟ್ ಮಾಡ್ತಾಯಿದೆ. ಲೆಟ್ಸ್ ಗೋ. ಶ್ರೀಲಂಕಾದಲ್ಲಿ ನಾನು ಗಮನಿಸಿದ್ದೆ ಅಂತಂದರೆ ರೋಡ್ ತುಂಬ ದೊಡ್ಡದಾಗಿದ್ದಾವೆ. ಸೊ ಬೀಚ್ಗೆ ನಂಗೆ ಹೊರಗಡೆ ಹೋಗ್ಬೇಕಂತೆ. ಹಿಂಗೆ ಮುಂದೆ ಹೋದರೆ ನಮಗೆ ಕಾಣುತ್ತೆ ವಾಹ್, ಸಮುದ್ರದ ನೋಟ. ವಾವ್. ಗೈಸ್, ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದ್ಬಿಟ್ಟು ಡೆವಿಲ್ಸ್ ರಾಕ್ ಅಂತ ಹೇಳ್ತಾರಂತೆ. ಅದನ್ನ ಯಾಕೆ ಡೆವಿಲ್ಸ್ ರಾಕ್ ಅಂತ ಹೇಳ್ತಾರೆ ಗೊತ್ತಿಲ್ಲ. ಮತ್ತು ಹೈಲೈಟ್ ಏನು ಗೊತ್ತಲ್ಲ, ಯಾರು ಮೀನು ಹಿಡಿತಾವ್ರೆ. ಓ ಮೈ ಗಾಡ್, ಅಲ್ಲಿಗೆ ಹೆಂಗೆ ಹೋದ್ರು ನೋಡಿ. ಸುತ್ತು ಸಮುದ್ರದ ನೀರಿದೆ, ಬಟ್ ಅಲ್ಲಿ ದಾರಿ ಹೆಂಗೈತೆ, ಬೋಟು ಇಲ್ಲ ಅಲ್ಲಿ.
ಇಲ್ಲಿ ಕೆಲವ್ರು ಹೇಳ್ತಾರೆ ಹೈ ಟೈಡ್ ಲೋ ಟೈಡ್ ಇದ್ದಾಗ ನೀರು ಕಮ್ಮಿ ಆಗುತ್ತೆ ಅವಾಗ ಹಿಂಗೆ ನಡ್ಕೊಂಡು ಹೋಗ್ತಾರಂತ. ಮೇ ಬಿ ಅವಾಗ ಹೋಗಿರೋದೆ ಅವರು. ಸೊ ನಾನೀಗ ಹಿಂಗೆ ನಡ್ಕೊಂಡು ಹೋಗೋಣ ಅಂತ. ಇಲ್ಲೇನೈತೆ ನೋಡೋಣ. ಸೊ ಅಲ್ಲೇನೋ ಫಿಶಿಂಗ್ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲೋ ಮೀನು ಹರಾಜು ಹಾಕ್ತಾ ಇದ್ದಾರಂತೆ. ಅಂದರೆ ಮಾರ್ಕೆಟ್ ಐತೆ, ಅಲ್ಲಿ ಹೋಗೋಣ ಅಂತ ಹೋಗ್ತಿದ್ದೀನಿ. ಗೈಸ್ ಅಲ್ಲಿ ಮೀನು ಸೆಲ್ ಮಾಡ್ತಾ ಇದ್ದಾರಲ್ಲ, ಅದು ಬಂದ್ಬಿಟ್ಟು ಶ್ರೀಲಂಕನ್ ರೂಪೀಸಲ್ಲಿ 1200 ರೂಪಾಯಿ ಅಂತೆ. ನಮ್ಮ ಇಂಡಿಯನ್ ರೂಪೀಸಲ್ಲಿ 339 ರೂಪಾಯಿ ಆಗುತ್ತೆ ಪರ್ kg. ಸೊ ಆ ಮೀನು ಹಿಡಿತಾ ಇರೋದು ಈ ಜಾಗದಲ್ಲೇ. ಇದನ್ನು ಸ್ಟಿಲ್ ಫಿಶಿಂಗ್ ಅಂತ ಏನೋ ಕರೀತಾರೆ. ಅಂತಂದರೆ ಒಂದು ಕಟ್ಟಿಗೆ ಮೇಲೆ ಕುತ್ಕೊಂಡಿರ್ತಾರೆ, ಒಂದು ಯಾವುದೋ ಗಾಣದ ಕಡ್ಡಿ ಹಾಕ್ಕೊಂಡು ಎಸಿತಾರೆ. ಚಿಕ್ಕ ಮೀನು ಹಿಡಿತಾರೆ, ದೊಡ್ಡವಲ್ಲ, ಚಿಕ್ಕವು. ಸೊ ಇಲ್ಲಿ ತುಂಬ ಸ್ಕ್ಯಾಮ್ ಆಗುತ್ತೆ. ಇಲ್ಲಲ್ಲ, ಇನ್ನು ಕೊಗ್ಗಲ್ಲ ಅನ್ನೋ ಜಾಗ ಐತೆ, ಅಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಫೋಟೋ ಗಿಟೋ ತಕ್ಕಂತ ತಿಂದಿದ್ದಾರೆ ವೀಡಿಯೋ ಮಾಡ್ತೀನಿ ಅಂದರೆ ಶ್ರೀಲಂಕನ್ ರೂಪೀಸಲ್ಲಿ 10,000 20,000 ರೂಪಾಯಿ ಟೂರಿಸ್ಟ್ಗಳಿಗೆ ಸ್ಕ್ಯಾಮ್ ಮಾಡ್ತಾರೆ. ನಾನು ತುಂಬ ರಿವ್ಯೂಸ್ ನೋಡಿದೆ. ಬಟ್ ನಾನು ಅದು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದರೆ ಆಲ್ರೆಡಿ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಯಿತು. ಅಲ್ಲೆಲ್ಲ ಗಿಡದ ಒಳಗಡೆ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗು ಚಿಕ್ಕದಾಗಿ ಅಂತಂದ್ರೆ ಒಂದು 10-15 ಜನ ಸೇರ್ಕೊಂತಾರೆ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಹಿಂಗೆ ಹೋಗ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೆ ಮೇ ಬಿ ಇದು ಬ್ಯಾಕ್ ವಾಟರ್ ಅನ್ಕೊಂತೀನಿ. ಈ ನೀರು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ವಾವ್, ಆರಾಮಾಗಿ ಒಬ್ಬನೇ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನೈಸ್. ಸನ್ಸೆಟ್ ನೋಡೋಕ್ಕಾಗಲ್ಲ, ಈ ಕಡೆ ಸನ್ಸೆಟ್ ಆಗುತ್ತೆ. ಸಮುದ್ರ ಇರೋದು ಇಲ್ಲಿ. ಓಕೆ, ಮೇ ಬಿ ಸನ್ರೈಸ್ ನೋಡೋದಕ್ಕೆ ಬೆಳಗ್ಗೆ ಬರ್ತೀನಿ ಇಲ್ಲಿಗೆ. ಇದಾಗಿತ್ತು ವಿಡಿಯೋ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಕರೆಕ್ಟಾಗಿ ನಡಿ ರೋಡಲ್ಲಿ. ಸೊ ಗೈಸ್, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಶ್ರೀಲಂಕಾದಲ್ಲಿ ಯುನೀಕ್ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಮತ್ತೆ ಯಾವುದೋ ಡಿಫ್ರೆಂಟ್ ಪ್ಲೇಸ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ, ನೋಡಬೇಕು. ಸದ್ಯಕ್ಕೆ ಇಲ್ಲಿ ಓಡಾಡ್ತಾರೆ. ಇಲ್ಲಿ ಗಾಯ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈನ್ ಬ್ರಿಡ್ಜು ಸೂಪರ್. ಲೈಕ್ ಪಂಬನ್ ಬ್ರಿಡ್ಜ್ ಅಂತಾರೆ ಏನಲ್ಲ, ಪಂಬನ್ ಬ್ರಿಡ್ಜ್ ಸಖತ್ತಾಗಿರುತ್ತೆ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್.